ಹಾಯ್ ಹಲೋ ನಮಸ್ಕಾರ ಅಪ್ಪತ್ ಬಂದವರೇ, ಹೇಗಿದ್ದೀರಿ ಎಲ್ಲರೂ? ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ 360 ಟ್ರಾವೆಲ್. ಎಲ್ಲರಿಗೂ ಬೆಳಗಿನ ಶುಭೋದಯ. ಈಗ ಯಾವೊಂದು ಪ್ಲೇಸ್ಗೆ ನಾವೇನಾದರೂ ಬೆಳಗ್ಗೆನೇ ಬೇಗ ಹೋದರೆ ಒಂಥರ ನಂದಿ ಬೆಟ್ಟದಲ್ಲಿ ಹೇಗೆ ಮೋಡಗಳಿಂದ ತುಂಬಿ ಭರ್ತಿ ಆಗ್ಬಿಟ್ಟಿರುತ್ತೋ ಬೆಟ್ಟ, ಹಾಗೇನೆ ಅದೇ ಥರನೇ ಆ ಒಂದು ಪ್ಲೇಸು ಸಹ ಈ ಫಾಗಿಂದ ತುಂಬಿ ತುಳುಕಾಡ್ತಾ ಇರುತ್ತೆ. ನೋಡೋಕ್ಕಂತ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಹಾಗೇನೆ ಹಬ್ಬದ ಬಂದವರೇ, ಯಾರ್ಯಾರು ಈ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಮುಂಚೆ ನಾನು ಮೋಡ ಮುಸುಕಿದ ವಾತಾವರಣ ಅಂತಂತಿದ್ದೆ, ಈಗ ಇಬ್ಬನಿ ಮುಸುಕಿದ ವಾತಾವರಣ ಆಗಿದೆ. ಈಗ ನೋಡಿ ಯಾವ ಥರ ಕಾಣುತ್ತೆ. ಎತ್ತ ನೋಡ್ರು ಗ್ರೀನರಿ ಗ್ರೀನರಿ, ಹಚ್ಚ ಹಸಿರಿಂದ ಕಂಗೊಳಿಸ್ತಾ ಇದೆ ಪ್ರಕೃತಿ. ಮಾತ್ರ ಅಮೇಝಿಂಗ್. ಬೆಂಗಳೂರಿನಿಂದ ಕೇವಲ 60 ಕಿಲೋಮೀಟರ್. ಸೊ ವೀಕೆಂಡಲ್ಲಿ ತುಂಬ ಜನ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇನ್ನೂ ತುಂಬ ಜನ ಬರ್ತಾ ಇರ್ತಾರೆ, ಯಾಕೆಂದರೆ ಮಾನ್ಸೂನ್ ಟೈಮ್ ಶುರುವಾಗಿದೆ. ಸೊ ಹಾಗಾಗಿ ತುಂಬ ಜನ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡ್ತಾರೆ. ಸಖತ್ತಾಗಿತ್ತು ರೋಡ್ ಅಂತೂ. ದಿನ ದಿನ ಮಾತ್ರ ಶುಭ ದಿನ, ಸಖತ್ತಾಗೈತೆ. ಏನ್ರು ಈ ಥರ ಫಾಗ್ ಈ ಕಡೆ ನನಗನ್ಸೋ ಪ್ರಕಾರ ಒಂಥರ ಚಿಕ್ಕಮಂಗ್ಳೂರು ಸೈಡಲ್ಲಿ ಈ ಥರ ಇರುತ್ತೆ ಅನ್ಕೊತೀನಿ. ಆ ಥರ ಐತೆ ಪ್ಲೇಸ್ ಅಂತೂ. ಅದೇನೋ ಹೇಳ್ತಾರಲ್ಲ, ಗಾದೆ ಐತಲ್ಲ ಮೊದಲೇ, ಆಡ್ತಾ ಆಡ್ತಾ ರಾಗ ಉಗುಳ್ತಾ ಹೋಗ್ತಾ ರೋಗ ಅನ್ನಂಗೆ ಪ್ಲೇಸ್ ಹುಡುಕ್ತಾ ಇಂಥ ಪ್ಲೇಸ್ಗಳು ನಮ್ಮ ಕಣ್ಣಿಗೆ ಒಂದೊಂದ್ಸತಿ ಬಿದ್ದುಬಿಡ್ತವೆ. ಬಿದ್ದಾಗ ಇಂಥ ಪ್ಲೇಸ್ಗಳನ್ನ ನಾವು ಕ್ಯಾಪ್ಚರ್ ಮಾಡದೆ ಇದ್ರೆ ನಮ್ಮಂಥ ಫೂಲ್ಸು ಇನ್ಯಾರೂ ಇರೋದಿಲ್ಲ. ಅಬ್ಬಾ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಆ ಥರ ಐತೆ. ಅಯ್ಯೋ ಶಿವನೇ, ಅಬ್ಬಾ ಬಾ ಬಾ ಬಾ, ಇದು ಗುರು ವೆದರ್ ಅಂದರೆ. ಅಕ್ಕ ತಮ್ಮನ ಹಳ್ಳಿ. ಇದೇಂಗ್ರು ಈ ಥರ ಇದೆ ಹೆಸರು, ಅಕ್ಕ ತಮ್ಮನ ಹಳ್ಳಿ. ಚೆನ್ನಾಗಿ ಗುರು ಹೆಸರು, ಒಂಥರ ಸೆಂಟಿಮೆಂಟು. ನಾಟಿ ಕೋಳಿ ನೋಡ್ಗುರು ಹೆಂಗಿದೆ ವೆದರು. ಮನೇಲಿ ಕೂತ್ಕೊಂಡು ಯಾರೋ ಹಾಕಿದ ವಿಡಿಯೋಗಳನ್ನ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಿಂತ ಇಂಥ ಪ್ಲೇಸ್ಗಳಿಗೆ ನಾವೇ ಬಂದ್ಬಿಟ್ರೆ ಇನ್ನೂ ಮಸ್ತಾಗಿರುತ್ತೆ. ಒಂದು 500 ರೂಪಾಯಿ ಪೆಟ್ರೋಲ್ ಗಾಡಿಗೆ ಹಾಕ್ಸ್ಬಿಟ್ಟು ರಿಯಲ್ ಎಕ್ಸೈಟ್ಮೆಂಟು ಸಖತ್ತಾಗಿರುತ್ತೆ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಕ್ಯಾಮ್ರಾದ ರೆಕಾರ್ಡ್ ಆಗೋದು ಗೊತ್ತಿಲ್ಲ. ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಐತೆ. ಹಾಗೆ ಒಂದು ಸ್ವಲ್ಪ ಆಫ್ ರೋಡಿಂಗು ಮಾಡ್ಕೊಬೇಕಾಗುತ್ತೆ ಬೈಕಲ್ಲಿ. ದೇಂಗೂರು ಇಲ್ಲಿ ಈ ಥರ ಹಳ್ಳ ಬಿದ್ಬಿಟ್ಟೈತೆ, ಗಾಡಿ ಹತ್ತುತ್ತಾ ಇಲ್ಲಿ. ಟ್ರೈ ಮಾಡುವ. ಹತ್ಬಿಡ್ತು ಕಣಪ್ಪ ಹೆಂಗ. ಹೂಗುರು ಕೆರೆ ಈ ಕಡೆ. ಹಬ್ಬಾ ಎಂಥ ನೇಚರ್ ಗುರು. ವಾವ್. ಬೆಳಗಿನ ಜಾವ ಕರೆಕ್ಟಾಗಿ ನೀವೇನಾದರೂ ಆ ಒಂದು ಬೆಟ್ಟದಲ್ಲಿ 6 ಗಂಟೆಗೆ ನೀವೇನಾದರೂ ಅಲ್ಲಿದ್ದರೆ ಸಖತ್ತಾಗಿರುತ್ತೆ. ಇಂಥ ಪ್ಲೇಸ್ಗಳಿಗೆ ಲವರ್ಸ್ ಆಗಿರ್ಬೋದು, ಸಿಂಗಲ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಆರಾಮಾಗಿ ಬರ್ಬೋದು. ಒಂದು ಸ್ವಲ್ಪ ಲಾಫ್ ರೋಡ್ ಮಾಡಬೇಕಾಗುತ್ತೆ. ಕಾರಲ್ಲಾದರೆ ಒಂದು ಸ್ವಲ್ಪ ರಿಸ್ಕ್ ಅಂತ ಹೇಳ್ಬೋದು, ಯಾಕೆಂದರೆ ಒಂದು ಸ್ವಲ್ಪ ಗುಂಡಿ ಗುದ್ರಗಳು ಜಾಸ್ತಿ ಇದೆ ಕಾರಲ್ಲಿ ಬರೋರಿಗೆ. ಅದೇ ಬೈಕಲ್ಲಿ ಬರೋರಿಗೆ ಮಾತ್ರ ಬ್ಯೂಟಿಫುಲ್ ಗುರು. ನೋಡ್ಗುರು ಹೆಂಗಿದೆ ವೆದರು. ಓ, ಇಲ್ಲೆಲ್ಲ ಮಣ್ಣು ಊದ್ಕೊಂಬಿಟ್ಟೈತೆ ಗುರು. ಹುಷಾರಾಗಿ ಬರ್ಬೇಕಿಲ್ಲಿ. ಈ ಪ್ಲೇಸಲ್ಲಿ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಡೇಂಜರಸ್ಸು. ಯಾಕೆಂದರೆ ಇಂಥ ಪ್ಲೇಸ್ಗಳಲ್ಲೇ ನಮ್ಮ ಅಣ್ಣ ತಮ್ಮದಿರು ಅಂದರೆ ಕರಡಿ, ಚಿರತೆ, ಇನ್ನು ಎಕ್ಸೆಟ್ರಾ ಪ್ರಾಣಿಗಳು ವಾಸವಾಗಿರ್ತವೆ. ಅಣ್ಣ ಇಲ್ಲಿ ಬೆಟ್ಟ ಹತ್ತಕ್ಕೆ ಯಾವ ಕಡೆ ಸೈಡ್ ಹೋಗ್ಬೇಕು? ಅಲ್ಲೇ ಮುಂದೆ ಹೋಗ್ಬೇಕಾ? ಬೈಕ್ ಪಾರ್ಕ್ ಮಾಡ್ಬೋದಲ್ಲಿ? ಸರಿ ಥ್ಯಾಂಕ್ಸ್. ಗಾಡಿ ಇಲ್ಲೇ ಪಾರ್ಕ್ ಮಾಡೋಗ್ಬೇಕು. ಹಾಯ್ ಹಲೋ ನಮಸ್ಕಾರ ಅಪ್ಪತ್ ಬಂದವರೇ, ಹೇಗಿದ್ದೀರಲ್ರು? ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು. ಸೊ ಇವತ್ತು ನಾವು ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ಹುಲ್ಕುಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಬೆಟ್ಟದ ಮೊದಲನೇ ಆರ್ಚ್ ಸಿಕ್ಕಿದೆ. ಸೊ ಇಲ್ಲಿ ತುಂಬ ದೂರ ಇಲ್ಲ, ಆರಾಮಾಗಿ ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು. ಈಗ ನಮ್ಮ ಜರ್ನಿ ಸ್ಟಾರ್ಟ್. ಜೈ ವೀರಭದ್ರ ಸ್ವಾಮಿ. ವಾವ್, ಸಖತ್ತಾಗೈತೆ ಗುರು ಪ್ಲೇಸ್ ಅಂತೂ. ಏನು ಹೇಳಿ ಅಪ್ಪದ ಬಂದವರೇ, ಇಂಥ ಪ್ಲೇಸ್ಗಳಿಗೆ ಬೆಳಗಿನ ಜಾವದದ್ದು ಬಂದರೆ ಒಂಥರ ಕ್ರೇಜಿ ಆಗಿರುತ್ತೆ. ಬೆಳಗ್ಗೆನೆ ಮಳೆ ಹುಯ್ದಿರೋದ್ರಿಂದ ಬೆಳಗಿನ ಜಾವ ಇಲ್ಲೊಂದು ಆರ್ಚ್ ಸಿಕ್ಕಿದೆ. ಹಿಂದಿನ ಕಾಲದಲ್ಲಿ ನಿರ್ಮಾಣ ಮಾಡಿದ್ದು.
ಈಗ ಹೊಸ್ದಾಗಿ ನಿರ್ಮಾಣ ಮಾಡಿರೋದು. ಇಲ್ಲೂ 1 ಗಂಟೆ ಬಾರಿಸೋಣ, ಆರಾಮಾಗಿ ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು ಈ ಒಂದು ಬೆಟ್ಟನ. ಸೊ ಮೆಟ್ಟಿಲುಗಳಿದ್ದಾವೆ. ಸೊ ಫ್ಯಾಮಿಲಿ ಸಮೇತ ಬಂದು ಈ ಒಂದು ಪ್ಲೇಸಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ವಾವ್. ಮತ್ತು ಈ ಒಂದು ಬೆಟ್ಟ ಇರೋದು ಸುಮಾರು 8 ಕಿಲೋಮೀಟರ್ ಅಷ್ಟು ಈ ಒಂದು ಬೆಟ್ಟ ಹರಡಿಕೊಂಡಿದೆ. ಒಂದು ಬೆಟ್ಟದ ಸುತ್ತ ಸುಮಾರು 11 ದೇವಾಲಯಗಳಿದ್ದಾವೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈ ಒಂದು ಬೆಟ್ಟನ ಪ್ರದಕ್ಷಿಣೆ ಏನಾದರೂ ಹಾಕಿದ್ರೆ ಕೈಲಾಸ ಪರ್ವತವನ್ನೇ ಪ್ರದಕ್ಷಿಣೆ ಹಾಕಿದ್ದೀವಿ ಅನ್ನೋ ರೀತಿ ಫೀಲ್ ಆಗುತ್ತೆ. ಅದೇ ಈ ಜಾಗದ ಒಂದು ಮಹಿಮೆ, ಹಾಗೆಯೇ ಜನರ ಒಂದು ನಂಬಿಕೆ. ಎಂಥ ಸೌಂದರ್ಯ ನಾಡು ನಮ್ಮ ಈ ಕರುನಾಡ ಬೀಡು. ವಾವ್ ಗುರು, ಹೆಂಗೈತೆ ನೋಡಿ ಗುರು ಪ್ಲೇಸು. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಮೋಡಗಳು, ಒಂಥರ ನೋಡ್ತಾ ಇರೆ ಸಮುದ್ರದ ಅಲೆಗಳು ಉಕ್ಕಿ ಬರ್ತಾ ಇದೆಯೇನೋ ಆವೃತವಾಗಿ ಈ ಭೂಮಿನ ನುಂಗೋ ರೀತಿ ಅನ್ನಿಸ್ತಾ ಇದೆ. ಆಯ್ತು, ಆಮೇಲೆ ಅಲ್ಲ ಇಲ್ಲಿಂದನೇ ಹಿಂಗೆ ಕಾಣುತ್ತಲ್ಲ ಪ್ಲೇಸು. ಇನ್ನು ಟಾಪ್ಗೆ ಹೋದ್ರೆ ಇನ್ನು ಹೆಂಗೆ ಕಾಣೋಣ? ಬನ್ನಿ ಮತ್ತೆ ನಿಂತ್ಕೊಂಡು ಹೆಂಗೆ ಟೈಮ್ ವೇಸ್ಟ್ ಮಾಡೋಣ, ಬೇಗ ಮುಂದಕ್ಕೆ ಹೋಗೋಣ. ಇನ್ನೂ ಎಷ್ಟು ದೂರ ಐತಪ್ಪ ಈ ಬೆಟ್ಟ, ಸಾಕಾಗೋದು ಗುರು. ಕೊನೆಗೂ ಬಂದೇ ಬಿಟ್ಟ ಗುರು ಟಾಪಿಗೆ. ಯಪ್ಪ ಕೊನೆಗೂ ಅಂತೂ ಇಂತೂ ಬೆಟ್ಟಕ್ಕೆ ಬಂದಾಗ್ಬಿಟ್ಟ ಗುರು. ಸಾಕಾಗೋದು ನನಗಂತೂ ಬೆಟ್ಟ ಹತ್ಬೇಕಾರಂತೂ. ಯಪ್ಪ ಯಾವಾಗ ಈ ಬೆಟ್ಟನ ಹತ್ತೀನಿ ಅಂತ ಅನ್ಸ್ಬಿಟ್ಟಿತ್ತು. ನೋಡ್ರಿ, ಅಯ್ಯೋ ಪಾಪ ಅನ್ನಿಸ್ತಿದೆ. ಈ ಒಂದು ಜಾಗ ಮಾತ್ರ ಒಂದು ಬ್ಯೂಟಿಫುಲ್ ಆಗೈತೆ, ಅಷ್ಟೇ ಪವರ್ಫುಲ್ ಜಾಗ. ಸೊ ಈ ಒಂದು ಜಾಗಕ್ಕೂ ಸಹ ಸುಮಾರು ಇತಿಹಾಸ ಇದೆ, ಸಾವಿರಾರು ವರ್ಷಗಳ ಇತಿಹಾಸ ಈ ಒಂದು ಜಾಗಕ್ಕಿದೆ. ಬನ್ನಿ ಇನ್ನು ದೇವಸ್ಥಾನದ ಮೆಗಳಿಗೆ ಹೋಗೋಣ, ದೇವರ ದರ್ಶನ ಮಾಡೋಣ. ಶ್ರೀ ವೀರಭದ್ರ ಸ್ವಾಮಿಯ ದರ್ಶನ ಮಾಡಿ ನಾವೆಲ್ಲರೂ ಪುನೀತರಾಗೋಣ. ಸಾವಿರಾರು ವರ್ಷಗಳ ಹಿಂದಿನ ಗರ್ಭಗುಡಿಯಲ್ಲಿರುವಂಥ ಶ್ರೀ ವೀರಭದ್ರ ಸ್ವಾಮಿಯ ದರ್ಶನ ಮಾಡುವಂಥ ಸಮಯ ಹತ್ತಿರ ಬರ್ತಾ ಇದೆ. ಮತ್ತು ಹಾಗೆ ನೀವು ಇಲ್ಲಿ ನೋಡ್ಬೋದು, ಆಗಿನ ಕಾಲದಲ್ಲಿ ನಿರ್ಮಾಣವಾದಂಥ ಕೋಟೆಗಳಿವೆಲ್ಲ. ಗಂಗರು, ಹೊಯ್ಸಳರು, ಚೋಳರು ಇದ್ದಂಥ ಹಿಂದಿನ ಕಾಲದ ಸ್ಥಳ. ಹಾಗೆ ಅವಶೇಷಗಳನ್ನ ನಾವು ಕಾಣ್ಬೋದು. ಆಪತ್ತು ಬಂದವರೆ, ಕೊನೆಗೂ ಅಂತೂ ಇಂತೂ ಈ ಒಂದು ಬೆಟ್ಟನ ಅಂತ್ಯದವರೆಗೆ ಬಂದಿದ್ದಾತು. ಸೊ ಈಗ ನಮ್ಮ ಕಣ್ಮುಂದೆ ಇರೋದೆ ಶ್ರೀ ವೀರಭದ್ರ ಸ್ವಾಮಿಯ ದೇಗುಲ. ಒಳಗಡೆ ಹೋಗೋಣ ಬನ್ನಿ. ಸೊ ಇದೇ ನೋಡಿ ಶ್ರೀ ವೀರಭದ್ರ ಸ್ವಾಮಿ ಇರೋವಂಥ ಸ್ಥಳ. ಬಾಗ್ಲಾಕಿದೆ, ಇಲ್ಲೇ ಬಾಗ್ಲಿಗೆ ನಮಸ್ಕಾರ ಮಾಡೋಣ. ಸ್ವಾಮಿ ಏನಪ್ಪ, ನನಗೂ ನನ್ನ ಆಪತ್ತು ಬಂದವರಿಗೂ ಒಳ್ಳೆಯದಾಗ್ಲಪ್ಪ. ಬಂದವರೇ, ಈ ಒಂದು ಜಾಗ ಇರೋದು ಶ್ರೀ ವೀರಭದ್ರ ಸ್ವಾಮಿ ಇರೋವಂಥ ದೇಗುಲ. ಸೊ ಬಾಗ್ಲಾಕಿದೆ. ಈ ಒಂದು ಜಾಗನ ನೀವು ಯಾವ ಬೇಕಾದ್ರೂ ಬರ್ಬೋದು. ಬಟ್ ಆದರೆ ದೇವಸ್ಥಾನ ಓಪನ್ ಇರೋದು ಸೋಮವಾರ, ಶುಕ್ರವಾರ, ಭಾನುವಾರ. ಸೊ ನೀವೇನಾದರೂ ಬರೋದಾದರೆ ಸೋಮವಾರ ಬನ್ನಿ, ಶುಕ್ರವಾರ ಬನ್ನಿ, ಮಿಸ್ ಮಾಡಿದೆ ಭಾನುವಾರ ಬನ್ನಿ. ಭಾನುವಾರದತ್ತು ಹೆಂಗಿರೋ ರಜೆ ಇರುತ್ತೆ. ಸೊ ಆರಾಮಾಗಿ ಈ ಒಂದು ಬೆಟ್ಟನ ಟ್ರೆಕ್ ಮಾಡ್ಬೋದು, ಸ್ವಾಮಿ ದರ್ಶನ ಮಾಡ್ಬೋದು. ಸೊ ಈಗ ಆ ಕಡೆ ಸೈಡ್ ಹೋಗಿ ಬೆಟ್ಟದ ವ್ಯೂವ ಎಂಜಾಯ್ ಮಾಡೋಣ. ಆ ಕಡೆ ಸೈಡು ತುಂಬ ಮಸ್ತಾಗಿರುತ್ತೆ ವ್ಯೂ ಅಂತೂ. ಒಮ್ಮೊಮ್ಮೆ ಹೀಗೆ ಆಗುವುದು, ಎಲ್ಲಿಯ ಮನಸ್ಸು ಜಾರುವುದು, ಯಾರನ್ನು ಜೀವ ಹೇಳುವುದು. ಸ್ವರ್ಗನ ನೋಡಬೇಕು ಅನ್ನೋರು ಈ ಒಂದು ಜಾಗಕ್ಕೆ ಬಂದರೆ ಆರಾಮಾಗಿ ಈ ಒಂದು ಜಾಗದಿಂದ ಸ್ವರ್ಗನ ನೋಡ್ಬೋದು, ಯಾಕೆಂದರೆ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ಈಗ ಮುಂದಿನ ಒಂದು ಪಯಣ ಬೆಳೆಸೋಂಥ ಟೈಮು ಹಾಲು ಚಿಲುಮೆ ಗಂಗೆ ಕುಡಿ ಆ ಒಂದು ಪ್ಲೇಸಿಗೆ ಹೋಗಬೇಕು. ಸೊ ಹಾಗಾಗಿ ಟೈಮ್ ಆಗ್ತಾ ಇದೆ. ಈಗ ಸಮಯ ಬಂದ್ಬಿಟ್ಟು ಸುಮಾರು 8:30 ಆಗಿದೆ. ಅಂದರೆ ತುಂಬ ಹೊತ್ತು ಈ ಒಂದು ಜಾಗದಲ್ಲೇ ತುಂಬ ಟೈಮ್ನ ಸ್ಪೆಂಡ್ ಮಾಡಿದೆ, ಯಾಕೆಂದರೆ ಈ ಒಂದು ಜಾಗ ಅಷ್ಟು ಬ್ಯೂಟಿಫುಲ್ ಆಗಿದೆ. ತುಂಬ ದಿನ ಆದಮೇಲೆ ಟ್ರೆಕ್ ಮಾಡಿಕೊಂಡು ಈ ಒಂದು ಜಾಗ ಬಂದಿದ್ದೀನಿ. ಈ ಒಂದು ವಿಡಿಯೋ ತುಂಬ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇದೇ ರೀತಿ ಕಂಟೆಂಟ್ಗಾಗಿ ಮಿಕ್ಸ್ ಮಾಡಿದೆ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬಂದವರೇ, ಇಲ್ಲಿ ನೋಡು ಯಾವ ಥರ ಕಾಣ್ತಾ ಇದೆ ಮೋಡಗಳ ಒಂದು ಆಕೃತಿಯ ವ್ಯೂ ಸಖತ್ತಾಗಿದೆ. ಹಾಗೆಯೇ ಅಲ್ಲಿ ಕಾಣಬಹುದು ಶ್ರೀ ವೀರಭದ್ರ ಸ್ವಾಮಿ. ಹಾಗೆ ಇಲ್ಲಿಗೆ ಬಂದಾಗ ಶ್ರೀ ಮಹಾದೇವನನ್ನು ನಾವು ಈ ಒಂದು ಜಾಗದಲ್ಲಿ ಕಾಣಬಹುದು. ಅಲ್ಲಿ ವೀರಭದ್ರ ಸ್ವಾಮಿ ಇದ್ದರೆ ಇಲ್ಲಿ ಶಿವ ನೆಲೆಸಿದ್ದಾನೆ. ಅಪ್ಪ ಹತ್ತ ತುಂಬ ಕಷ್ಟ ಆಯಿತು, ಆದರೆ ಇಳಿಯೋದು ಮಾತ್ರ ಸೇಮ್ 1/4 ಗಂಟೆ ವರ್ಷಕ್ಕೆ ಪಟ್ಟನಂಗೆ ಇಳಿದ್ಬಿಟ್ಟೆ. ಎನಿವೆ ಈ ಒಂದು ವಿಡಿಯೋ ತುಂಬ ಇಷ್ಟ ಆಯಿತು ಅಂದ್ಕೊತೀನಿ.
ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಈಗ ಸದ್ಯದ ಪ್ಲೇಸ್ ಇರೋದು ಹಾಲು ಚಿಲುಮೆ ಗಂಗೆಗುಡಿ. ಆ ಪ್ಲೇಸಿಗೆ ಈಗ ನಾನು ಹೋಗಬೇಕು. ಸಮಯ ಈಗ 9 ಗಂಟೆ ಆಗಿದೆ. ಇಲ್ಲಿಂದ ಸುಮಾರು ಒಂದು 20 ಕಿಲೋಮೀಟ್ರ್ ಇರ್ಬೋದೇನಪ್ಪ. ಸೊ ಆ ಒಂದು ಪ್ಲೇಸಿಗೂ ಸಹ ಈಗ ಜರ್ನಿನ ಕಂಟಿನ್ಯೂ ಮಾಡಬೇಕು. ಸೊ ಆ ಒಂದು ವಿಡಿಯೋನ ಮುಂದಿನ ಎಪಿಸೋಡಲ್ಲಿ ಹಾಕ್ತೀನಿ. ಎನಿವೆ ಈ ಒಂದು ವಿಡಿಯೋನ ಯಾರ್ಯಾರು ಹೊಸ್ತಾ ನೋಡ್ತಾರೋ ಅವರು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅವನೇ ಸ್ಟೇ, ಟೇಕ್ ಕೇರ್, ಸಿಗೋಣ, ಬಾಯ್, ಸಿ ಯು, ಟಾಟಾ.